ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭನಾಳದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಗರ್ಭನಾಳದ ಸಮಸ್ಯೆಗಳು ಅಂದ್ರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಗರ್ಭನಾಳದ ಸೋಂಕಾಗೋದು ಯಾಕೆ, ಇದಕ್ಕಿರುವಂತಹ ಚಿಕಿತ್ಸೆ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ನಿನ್ನೆ ಗರ್ಭಕೋಶದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಇವತ್ತು ಗರ್ಭನಾಳದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ, ಗರ್ಭನಾಳ ಅನ್ನೋದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಗರ್ಭಕೋಶ ಇರುತ್ತೆ, ಅದಕ್ಕೆ ಎರಡು ಗರ್ಭನಾಳ, ಯೂಟ್ರೈನ್ ಟ್ಯೂಬ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಎರಡು ಗರ್ಭನಾಳ ಇರುತ್ತೆ. ಅದರ ಆಚೆ ಒಂದೊಂದು ಕಡೆ ತಲಾ ಒಂದೊಂದು ಕಡೆಗೆ ಎರಡು ಅಂಡಕೋಶಗಳಿರುತ್ತೆ. ಅಂಡಕೋಶದಿಂದ ಅಂಡ ಉತ್ಪತ್ತಿ ಆಗುತ್ತೆ. ಅದನ್ನು ಈ ಗರ್ಭನಾಳಗೆ ಒಂದು 5 ಬೆರಳು, ಫಿಂಬ್ರಿಯಾ ಅಂತ ಹೇಳ್ತೀವಿ, ಕೊನೆಯಲ್ಲ 5 ಬೆರಳು ಥರ ಇರುತ್ತೆ. ಅದು ಮೊಟ್ಟೆ ಉತ್ಪತ್ತಿ ಆದಾಗ ಅದು ಹಿಡ್ಕೊಳ್ಳುತ್ತೆ. ಅದನ್ನು ಪ್ರಕೃತಿ ಹೆಂಗಿದೆ ನೋಡಿ, ಅದನ್ನು ಹಿಡ್ಕೊಂಡು ಆ ಮೊಟ್ಟೆ ಗರ್ಭನಾಳದ ಒಳಗೆ ಹೋಗುತ್ತೆ, ಅಲ್ಲಿ ಕಾಯುತ್ತೆ. ಆವಾಗ ವೀರ್ಯಾಣು ಇಲ್ಲಿಂದ ಕೆಳಗಡೆಯಿಂದ ಬಂದು ಗರ್ಭನಾಳಕ್ಕೆ ಹೋಗಿ, ಗರ್ಭನಾಳದಲ್ಲಿ ಅಂಡಾಣು ವೀರ್ಯಾಣು ಎರಡೂ ಒಟ್ಟಿಗೆ ಸೇರಿ ಅಲ್ಲಿ ಭ್ರೂಣ ಆಗುತ್ತೆ. ಭ್ರೂಣ ಗರ್ಭನಾಳದಲ್ಲಾಗಿ ಅದು ಕೊನೆಗೆ ಬಂದು ಗರ್ಭಕೋಶದಲ್ಲಿ ಮಗುವಾಗಿ ಕಚ್ಕೊಳ್ಳುತ್ತೆ. ಸೊ ಆದ್ರಿಂದ ಇದು ಒಂಥರ ಬ್ರಿಡ್ಜ್ ಥರ, ಮೊಟ್ಟೆ ಉತ್ಪತ್ತಿ ಆಗೋಕ್ಕೂ ಭ್ರೂಣ ಸೇರ್ಕೊಳ್ಳೋಕ್ಕೂ ಗರ್ಭನಾಳ ಒಂದು ಬ್ರಿಡ್ಜ್ ಥರ. ಅಷ್ಟು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಓಕೆ, ಯಾವ್ಯಾವ ಕಾರಣಗಳಿಂದ ಈ ಟ್ಯೂಬಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ? ಸೊ ಇವಾಗ ನಿಮ್ಗೆ ಅರ್ಥ ಆದಂಗೆ ತುಂಬ ಇಂಪಾರ್ಟೆಂಟ್ ಇದು, ಮಕ್ಕಳಾಗೋಕ್ಕೆ, ಮೊಟ್ಟೆ ಎಲ್ಲ ಹೋಗೋಕ್ಕೆ. ಸೋಂಕಾಗ್ಬೋದು, ಅಂದರೆ ಉರಿಯೂತ, ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಬ್ಲಾಕ್ ಆಗ್ಬೋದು. ಟ್ಯೂಬ್ ಬ್ಲಾಕು ತುಂಬ ಅಪಾಯಕಾರಿ. ಬಿಕಾಸ್ ಒಂದ್ಸತಿ ಟ್ಯೂಬ್ ಬ್ಲಾಕ್ ಆಯಿತು ಅಂದರೆ ಮೊಟ್ಟೆ ಆ ಕಡೆಯಿಂದ ಹೋಗೋಕ್ಕಾಗಲ್ಲ, ಆದ್ದರಿಂದ ಸಂತಾನೋತ್ಪತ್ತಿಗೆ ಪ್ರಾಬ್ಲಮ್ ಆಗ್ಬೋದು. ಒಂದು ಕೆಲವ್ರಿಗೆ ನಾನು ಹೇಳಿದ್ನಲ್ಲ, ಮೊಟ್ಟೆ ಅಲ್ಲಿ ಉತ್ಪತ್ತಿಯಾಗಿ ಅಲ್ಲಿ ಭ್ರೂಣ ಆಗುತ್ತೆ ಅಂತ, ಅದು ವಾಪಸ್ಸು ಗರ್ಭಕೋಶಕ್ಕೆ ಬರ್ದಂಗೆ ಅಲ್ಲೇ ಪ್ರೆಗ್ನೆನ್ಸಿ ಆಗೋಗುತ್ತೆ. ಸೊ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿನ ನಾವು ಟ್ಯೂಬಲ್ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇದು ಅನೇಕ ಸಾರಿ ಎಮರ್ಜೆನ್ಸಿ ಥರ ಆಗೋಗುತ್ತೆ. ಅದು ಹೊಟ್ಟೆ ಒಳಗೇನೆ ಒಡೆದ್ಬಿಟ್ಟು, ಅದು ಯಾಕೆಂದರೆ ಗರ್ಭಕೋಶ ಆದರೆ ದಪ್ಪದ್ದು ಒಂದು ಚೀಲ ಥರ, ಅದು ಪ್ರೆಗ್ನೆನ್ಸಿ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ. ಗರ್ಭನಾಳ ಆ ಥರ ಅಲ್ಲ, ಒಂದು ಸಣ್ಣ ಟ್ಯೂಬು, ಅದರಲ್ಲಿ ಪ್ರೆಗ್ನೆನ್ಸಿ ಬೆಳೆಯೋಕ್ಕಾಗಲ್ಲ, ಆದ್ದರಿಂದ ಒಡೆದೋಗ್ಬಿಟ್ಟು ಹೊಟ್ಟೆ ಒಳಗೆ ರಕ್ತ ಜಿನ್ಗಿ ಅಂಥದ್ದು ಸೀರಿಯಸ್ ಆಗ್ತಾರೆ, ಮತ್ತು ಪ್ರಾಣನೂ ಕಳ್ಕೊಂಡಿರೋರು ಇದ್ದಾರೆ ಅದರಿಂದ, ಎಕ್ಟಾಪಿಕ್ ಪ್ರೆಗ್ನೆನ್ಸಿಯಿಂದ. ಇನ್ನು ಸೋಂಕು ಹೇಳಿದೆ. ಆಮೇಲೆ ಇನ್ಫ್ಲಮೇಷನ್, ಸೋಂಕಿಂದ ಏನಾಗುತ್ತೆ, ಗರ್ಭನಾಳ ಬರೀ ಒಳಗಡೆನೇ ಅಲ್ಲ, ಆಚೆ ಕಡೆನೂ ಒಂಥರ ಹಿಡ್ಕೊಂಡಂಗೆ ಆಗೋಗುತ್ತೆ, ಅದು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಸೋಂಕು ತುಂಬ ಕಾಮನ್ ಇರುತ್ತೆ. ಆಮೇಲೆ ನಿನ್ನೆ ಹೇಳ್ದಂಗೆ ಎಂಡೋಮೆಟ್ರಿಯೋಸಿಸು, ಮುಟ್ಟು ಆಚೆ ಬರೋದು, ಒಳಗಡೆನೆ ಮುಟ್ಟಾಗ್ಬಿಟ್ಟು ಅದರಿಂದ ಸಹ ತೊಂದರೆ ಆಗುತ್ತೆ. ಆಮೇಲೆ ಇದು ಊತ ಬಂದಾಗ ಇದು ಗರ್ಭನಾಳನೇ ದಪ್ಪ ಆಗೋಗಿರುತ್ತೆ, ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ. ಸೊ ಇದೆಲ್ಲ ಅನೇಕ ಕಾರಣಗಳು ಹೆಣ್ಮಕ್ಳಲ್ಲಿ ಆಗ್ಬೋದು. ಟ್ಯೂಬಲ್ ಇದರಿಂದ ಮಕ್ಕಳಾಗೋದು ಕಷ್ಟ ಆಗುತ್ತೆ. ಈಗ ನೀವು ಇನ್ಫೆಕ್ಷನ್ ಬಗ್ಗೆ ಹೇಳಿದ್ರಿ, ಗರ್ಭನಾಳದ ಸೋಂಕಿನ ಬಗ್ಗೆ ಹೇಳಿದ್ರಿ. ಯಾವ ಕಾರಣದಿಂದ ಸೋಂಕಾಗುತ್ತೆ, ಜೊತೆಗೆ ಅದು ಸೋಂಕಾಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಸಿಂಪ್ಟಮ್ಸ್ ಏನಾದರೂ ಇರುತ್ತಾ? ಫಸ್ಟ್ ಆಫ್ ಆಲ್ ಸೋಂಕಾಗಿದೆ ಅಂತ ಗೊತ್ತಾಗೋದು, ಪೇಷಂಟ್ ಹೊಟ್ಟೆ ನೋವು ಅಂತ ಬರ್ತಾರೆ, ತುಂಬ ಹೊಟ್ಟೆ ನೋವ್ತಾ ಇದೆ, ಕೆಳಗಡೆ ಹೊಟ್ಟೆ ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ ಅಂತ ಬರ್ತಾರೆ. ನಾವು ಪರೀಕ್ಷೆ ಮಾಡಿದಾಗ ಗರ್ಭಕೋಶ ಮುಟ್ಟಿದ್ರೆ ಅದಷ್ಟು ಮೆತ್ತಿಗೆ ನೋವಾಗುತ್ತೆ ಅವ್ರಿಗೆ. ಅಥವಾ ಒಂದೊಂದ್ಸತಿ ಟ್ಯೂಬೋ ಓವೇರಿಯನ್ ಆಪ್ಸಿಸ್, ಒಳಗಡೆ ಆಪ್ಸಿಸ್ ಆಗೋಗಿರುತ್ತೆ, ಕೀವು ಕಟ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಗಡ್ಡೆ ಸಹ ಕಾಣುತ್ತೆ, ನೋವು ಇರುತ್ತೆ. ಸೊ ಆಮೇಲೆ ಜ್ವರ ಬರುತ್ತೆ, ಸ್ಕ್ಯಾನ್ನಲ್ಲಿ ಸಹ ಗೊತ್ತಾಗುತ್ತೆ. ಇದಕ್ಕೆ ಮೇಯ್ನ್ ಕಾರಣ ರಿಪ್ರೊಡಕ್ಟಿವ್ ಏಜಲ್ಲಿ ಸಣ್ಣ ಯುವಕರು, ಬಿಯಾಂಡ್ 20 ಇಯರ್ಸು, 20 to 35 ಇಯರ್ಸು, ಅಸುರಕ್ಷಿತ ಲೈಂಗಿಕತೆ ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸಿಂದ ಒಬ್ಬರ ಪಾರ್ಟ್ನರಿಂದ ಇನ್ನೊಬ್ಬರ ಪಾರ್ಟ್ನರ್ಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಗೊನೋರಿಯಾ ಅಂತ ನೀವೆಲ್ಲ ಕೇಳಿರ್ಬೋದು, ಗೊನೋರಿಯಾ ಆಗಿರ್ಬೋದು, ಕ್ಲಾಮಿಡಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಮೈಕೋಪ್ಲಾಸ್ಮಾ ಆಗಿರ್ಬೋದು. ಇದರಿಂದ ಹೆಣ್ಮಕ್ಳಿಗೆ ಏನು ತೊಂದರೆ ಆಗುತ್ತೆ ಅಂದರೆ, ಆ ಟ್ಯೂಬ್ಸು ಬ್ಲಾಕ್ ಆಗೋಗುತ್ತೆ, ಉರಿಯೂತ ಆಗಿಬಿಟ್ಟು ಆ ಟ್ಯೂಬ್ಸು ಬ್ಲಾಕ್ ಆಗೋಗುತ್ತೆ. ಸೊ ಅಸುರಕ್ಷಿತ ಲೈಂಗಿಕತೆ ಮೇನ್ ಇಂಪಾರ್ಟೆನ್ಸ್. ಸೆಕೆಂಡ್ ಒನ್, ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯ. ಶರೀರದಲ್ಲಿ ಎಲ್ಲೇ ಕ್ಷಯ ಬಂದಿರ್ಬೋದು, ಅಲ್ಲಿ ಕ್ಷಯ, ಗರ್ಭನಾಳದಲ್ಲಿ ಕ್ಷಯ ಬಂದರೆ ಫಸ್ಟ್ ಬರೋದು ಗರ್ಭನಾಳಕ್ಕೆ ಜಾಸ್ತಿ.
ಕೇಸಸ್ಸು ಅದರಿಂದ ಇರ್ಬೋದು. ಇನ್ನೊಂದು ಸತಿ ಏನೋ ಒಂದು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಹೊಟ್ಟೆ ಕುಯ್ದೆ ಏನಕ್ಕೋ ಬೇರೆ ಇದಕ್ಕೆ ಆಪ್ರೇಷನ್ ಮಾಡಿಸಿರ್ತಾರೆ, ಅಥವಾ DNC ಥರ ಮಾಡಿರ್ತಾರೆ. ಅಂಥವ್ರಿಗೆಲ್ಲನೂ ಒಳಗಡೆಯಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಕಾರಣದಿಂದ ಇನ್ಫೆಕ್ಷನ್ ಆಗುತ್ತೆ. ಹಾಗಾದ್ರೆ ಈ ಇನ್ಫೆಕ್ಷನ್ ಆಗದೇ ಇರೋ ರೀತಿ ತಡೆಯೋಕೆ ಸಾಧ್ಯ ಇದೆಯಾ? ಏನಾದ್ರು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬಹುದಾ? ಹೇಗೆ? ಖಂಡಿತ. ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳಿದೆ, ಆದ್ದರಿಂದ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಕಾಂಡಮ್ಸ್ ಯೂಸ್ ಮಾಡಬೇಕಾಗತ್ತೆ. ಅದರಿಂದ ಈ ಥರ ಇನ್ಫೆಕ್ಷನ್ನು ಕಮ್ಮಿ ಆಗುತ್ತೆ, ಮತ್ತು ಬೇಡದ ಗರ್ಭನೂ ಸರಿ ಹೋಗುತ್ತೆ. ಅದು ಒಂದು. ಮತ್ತು ಏನಾದರೂ ಈ ಥರ ಹೊಟ್ಟೆ ನೋವು ಬಂತು, ಆಮೇಲೆ ಬಿಳಿ ಮುಟ್ಟು ಆಗುತ್ತೆ ಇವ್ರಿಗೆ, ಹೊಟ್ಟೆ ನೋವು, ಜ್ವರ, ಬಿಳಿ ಮುಟ್ಟು ಆಗುತ್ತೆ, ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಬರಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಈ ಇನ್ಫೆಕ್ಷನ್ನು ಒಂದೇ ಒಂದು ಕೀಟಾಣುವಿಂದ ಆಗಿರಲ್ಲ, ಅನೇಕ ಕೀಟಾಣುಗಳು ನಾನು ಹೇಳಿದ್ನಲ್ಲ ಆ ಥರ ಇರುತ್ತೆ. ಆದ್ದರಿಂದ ನಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳಿದ್ನಲ್ಲ, ಇವ್ರಿಗೆ ಮತ್ತೆ ತಿರ್ಗಾ ಅದರಿಂದ ಏನಾದರೂ ಇನ್ಫೆಕ್ಷನ್, ಬೇರೆ ಥರ ಇನ್ಫೆಕ್ಷನ್ನು, HIV ಇರ್ಬೋದು, HBsAg ಇರ್ಬೋದು, ಅಥವಾ ಸಿಫಿಲಿಸ್ ಇರ್ಬೋದು, ಇದೆಲ್ಲ ಏನಾದರೂ ಆಗುತ್ತಾ ಅಂತಂದ್ಬಿಟ್ಟು ನಾವು ಒಂದು 3 ತಿಂಗಳು 6 ತಿಂಗಳಾದಮೇಲೆ ರಕ್ತ ಪರೀಕ್ಷೆ ಸಹ ಮಾಡಿಸ್ಬೇಕಾಗುತ್ತೆ ಇಂಥ ಹೆಣ್ಮಕ್ಳಲ್ಲಿ. ಈ ಇನ್ಫೆಕ್ಷನ್ ಪದೇ ಪದೇ ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದರೂ ಇರುತ್ತೆ? ಈಗ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆದ್ರೂ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಇವಾಗ ಯಾರಿಗೋ ಶುಗರ್ ಕಾಯಿಲೆ ಇದೆ ಅಂತ ಅನ್ಕೊಳ್ಳಿ, ಅವ್ರ ಇಮ್ಯುನಿಟಿ ಯಾವುದಕ್ಕೋ ಕಮ್ಮಿ ಆಗಿದೆ ಅನ್ಕೊಳ್ಳಿ, ಈ ಸತಿ ಗೊನೋಕಾಕಲ್ ಬಂದಿರ್ಬೋದು, ನೆಕ್ಸ್ಟ್ ಟೈಮ್ ಕ್ಲಾಮಿಡಿಯಾ ಬರ್ಬೋದು. ಆದ್ರಿಂದ ಮೇಲೆ ಬರೋಕ್ಕೆ ಇವ್ರದ್ದು ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಅಂದರೆ ಇವ್ರದ್ದು ಏನು ಹೇಳ್ತೀವಿ, ಇಮ್ಯುನಿಟಿ ಅಂದರೆ ಅವ್ರ ಶಕ್ತಿ, ಸೋಂಕನ್ನು ತಡೆಯುವಂಥ ಶಕ್ತಿ ಶರೀರಕ್ಕೆ ಕಮ್ಮಿ ಆಗಿರ್ಬೋದು. ಅಂಥವ್ರಿಗೆ ಮೇಲೆ ಬರೋ ಚಾನ್ಸು ಇರುತ್ತೆ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ರೆ, ಅದಕ್ಕೆ ಸರ್ಜರಿ ಒಂದೇ ಆಪ್ಷನ್ ಇರೋದು ಡಾಕ್ಟರ್, ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ? ಇಲ್ಲ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹೆಂಗೆ ಅಂತಂದರೆ, ಅದು ಗರ್ಭಕೋಶದೊಳಗೆ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ ಬೆಳೀತಾ ಇರುತ್ತೆ. ಪೇಷಂಟ್ ಹೊಟ್ಟೆ ನೋವು ಅಂತ ಬರ್ತಾರೆ, ಅಥವಾ ಒಂಚೂರು ಮುಟ್ಟು ಕಾಣಿಸ್ಕೊತಿದೆ ಅಂತ ಬರ್ತಾರೆ. ಹಂಗೆ ಬಂದಾಗ ಇಮಿಡಿಯೇಟಾಗಿ ನಮ್ಗೆ ಗೊತ್ತಾಗೋಗುತ್ತೆ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದಾ ಅಂದ್ಬಿಟ್ಟು ಫಸ್ಟ್ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಪ್ರೆಗ್ನೆನ್ಸಿನಲ್ಲಿ ಟೆಸ್ಟ್ ಮಾಡಿ ನೋಡಿ, ಹೌದು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅನ್ಕೋತೀವಿ. ಈಗ ಗರ್ಭನಾಳದ ಒಳಗೆ ಇತ್ತು ಅದು ಪ್ರೆಗ್ನೆನ್ಸಿ, ಮತ್ತು ಮಗು ಹಾರ್ಟ್ ಬೀಟ್ ಏನೂ ಇಲ್ಲ, ಆಮೇಲೆ ಇನ್ನೊಂದು ರಕ್ತ ಪರೀಕ್ಷೆ ಮಾಡ್ತೀವಿ, ಬೀಟಾ HCG ಅಂತ. ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡ್ತೀನಿ. ರಾಜೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್. ನಮಸ್ತೆ ಮೇಡಮ್. ರಾಜೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಹೇಳಿ ಸರ್. ನಮ್ದು ಲೈಂಗಿಕ ಸಮಸ್ಯೆ ಪ್ರಾಬ್ಲಮ್, ಮೇಡಮ್ ಹತ್ರ ಮಾತಾಡಬೇಕಾಗಿತ್ತು. ಡಾಕ್ಟರೇ ಮಾತನಾಡ್ತಾರೆ, ಕೇಳಿಸ್ಕೊಳ್ತಿದ್ದಾರೆ, ಹೇಳಿ. ಮೇಡಮ್, ನಮ್ಗೆ ಈಗ ಫಸ್ಟ್ ಒಂದು ಮಗು ಆಗಿದೆ, 11 ಇಯರ್ ಆಯ್ತು ಮದುವೆ ಆಗಿ. ಆದ್ರೆ ಇವಾಗ ನಮ್ ಸಮಸ್ಯೆ ಆಗ್ತಾ ಇದೆ ಸರ್, ಹೆಂಡತಿ ಜೊತೆ ನೀಟಾಗಿ ಇರಕ್ ಆಗ್ತಾ ಇಲ್ಲ. is not able to ಏನು ಇನ್ನೊಂದ್ಸತಿ ಹೇಳಿ, ಮಗು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಒಂದ್ ಮಗು ಆಗಿದೆ ಮೇಡಮ್, ನೆಕ್ಸ್ಟ್ ಟೈಮ್ ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಒಂದೊಂದ್ಸತಿ ಟ್ಯೂಬ್ಸ್ ಬ್ಲಾಕ್ ಆಗಿರುತ್ತೆ, ಒಂದು ಮಗು ಆದಮೇಲೆ ಒಂದೊಂದ್ಸತಿ ಟ್ಯೂಬ್ಸ್ ಬ್ಲಾಕ್ ಆಗಿರುತ್ತೆ. ಅದು ಏನಾದರೂ ಆಗಿದ್ದರೆ ಮುಂದೆ ಮಗು ಆಗೋಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಒಟ್ಟಿಗೆ ತೊಂದರೆ ಇದೆ ಅಂತ ಹೇಳಿದ್ರೆ, ಒಟ್ಟಿಗೆ ಇರೋಕ್ಕೆ ತೊಂದರೆ ಇದೆ ಅಂತಾರೆ, ಏನಾದರೂ ಸೋಂಕಿದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ತಗೋಬೇಕಾಗತ್ತೆ. ಮತ್ತು ಅನೇಕ ಬಾರಿ ಈ ಮಾನಸಿಕ ತೊಂದರೆ, ಮಾನಸಿಕದ್ದು ಏನೋ ಒಂದು ಇದ್ರೂ ಸಹ ಅದು ಒಟ್ಟಿಗೆ ಇರೋದಕ್ಕೆ ಕಷ್ಟ ಆಗ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಯಮುನಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯಮುನಾ ಅವರೇ. ನಮಸ್ತೆ ಮೇಡಮ್. ಹೇಳಿಮಾ. ಮೇಡಮ್, ನಮ್ದು ಸ್ವಲ್ಪ ಗರ್ಭಕೋಶದ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ನಮಸ್ತೆ ಮೇಡಮ್. ಹೇಳಿ ಹೇಳಿ. ನಮ್ಮ ಇದು ಹೊಟ್ಟೆಯಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್ ನಮ್ಗೆ. ಅದು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ತುಂಬಾ ಸ್ವಲ್ಪ ಇದು ಕಡ್ತ ಜಾಸ್ತಿ ಬರುತ್ತೆ. ಅದಕ್ಕೆ ಏನ್ ಸೊಲ್ಯೂಷನ್ ಮೇಡಮ್? ಟ್ರೀಟ್ಮೆಂಟ್ ತಗೋತಾ ಇದ್ರೆ ಕಡಿಮೆ ಆಗ್ತಾ ಇಲ್ಲ ಅಂತ. ಸಕ್ಕರೆ ಕಾಯಿಲೆ ಇದೆಯಾ ಅಂತ ನೋಡ್ಬೇಕು ನೀವು. ಮೇಲೆ ಇಲ್ಲ ಮೇಡಮ್. ಯಾವ ತರ ಟ್ರೀಟ್ಮೆಂಟ್ ತಗೋತೀವಿ? ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿ ಅಲ್ಲಿ ಏನಾದ್ರು ಕಿವುಗಡ್ಡೆ ಇದೆ ಅಂತ ಏನಾದ್ರೂ ಹೇಳಿದಾರಾ? ಇಲ್ಲ ಮೇಡಮ್, ಏನು ಇಲ್ಲ. ಅಂದರೆ ಕೆಲವ್ರಿಗೆ ಇದು ಒಂದೊಂದ್ಸತಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಅದರಿಂದನೂ ಬಿಳಿ ಮಟ್ಟು ಹೋಗೋದು ಮತ್ತು ಇದಾಗೋದು ಆಗುತ್ತೆ. ನೀವು ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ತುಂಬ ದಿವಸ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ, ಮೇಲೆ ಬರುತ್ತೆ, ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಶುಗರ್ ಏನೂ ತೊಂದರೆ ಇಲ್ಲ, ನಿಮ್ಮದು ತೂಕ ಜಾಸ್ತಿ ಇಲ್ಲ ಅಂತಂದರೆ ನಿಧಾನಕ್ಕೆ ಕಮ್ಮಿ ಖಂಡಿತ ಆಗುತ್ತೆ. ಮಾತ್ರೆನಲ್ಲಿ ಸರಿ ಹೋಗಲಿಲ್ಲ ಅಂದರೆ 1-2 ಇಂಜೆಕ್ಷನ್ ಆದರೂ ಹಾಕಿಸ್ಕೋಬೋದು.
ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ರು, ಟ್ರೀಟ್ಮೆಂಟ್ಸ್ ಬಗ್ಗೆ. ಅದು ಎಕ್ಟೋಪಿಕ್ ಕೆಲವು ಮಾನದಂಡಗಳಿದೆ. ಅಂದರೆ ಇಷ್ಟೇ ಚಿಕ್ಕದಿರಬೇಕು, ಬೀಟಾ HCG ಅನ್ನೋದು 3000 ಒಳಗೆ ಇರಬೇಕು, ಆ ಥರ ಎಲ್ಲ. ಅಂದರೆ ಇಂಜೆಕ್ಷನ್ ಕೊಡ್ಬೋದು ನಾವು. ಮೆಥೋಟ್ರೆಕ್ಸೇಟ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದನ್ನು ಕೊಟ್ಟರೆ ಅದು ಅಲ್ಲೇ ಇಮ್ರೋಗ್ಬಿಡುತ್ತೆ. ಅಂದರೆ ಅದನ್ನು ನಾವು ಪೇಷಂಟ್ನ ನೋಡ್ತಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಬರೀ ಇಂಜೆಕ್ಷನಲ್ಲೇ ಟ್ರೀಟ್ಮೆಂಟ್ ಆಗ್ತಿದೆಯಾ ಅವ್ರದ್ದೆಲ್ಲನೂ ರಕ್ತ ಪರೀಕ್ಷೆ ಎಲ್ಲ ಮಾಡಿಕೊಂಡು ನೋಡಬೇಕಾಗುತ್ತೆ. ಸೊ ಅದೊಂಥರ ಚಿಕಿತ್ಸೆ ಇರುತ್ತೆ. ಅಂದರೆ ಅವಾಗ ನಾವು ಗರ್ಭನಾಳನ ಸೇವ್ ಮಾಡ್ತೀವಿ. ಒಬ್ಬರಿಗೆ ಯಾರೇ ಹೆಂಗಸರಿಗೆ ಎರಡು ಗರ್ಭನಾಳ ಇರಬೇಕು ಅಂತ ಏನಿಲ್ಲ, 2ರಲ್ಲಿ 1 ಸರಿ ಇದ್ರೂ ಪರವಾಗಿಲ್ಲ. ಆದ್ರೂ ಇಂಥ ಸಮಯದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಏನಾದರೂ ಮಾಡಿ ನಾವು ಆ ಗರ್ಭನಾಳ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟೇ ಟ್ರೀಟ್ಮೆಂಟ್ ಮಾಡ್ಬೋದು. ಆವಾಗ ಆ ಗರ್ಭನಾಳ ಉಳ್ಕೊಳ್ಳುತ್ತೆ. ಈ ಯುಟೆರೈನ್ ಟ್ಯೂಬ್ಸ್ಗಳಲ್ಲಿ ಏನಾದ್ರು ಸಮಸ್ಯೆ ಆಗಿದೆ ಅಂತ ಗೊತ್ತಾದರೆ ಅದನ್ನು ಹೇಗೆ ಡಯಾಗ್ನೈಸ್ ಮಾಡ್ತಾರೆ, ಹೇಗಿರುತ್ತೆ ಅದು ಪ್ರೋಸೆಸ್? ಸಾಮಾನ್ಯವಾಗಿ ಇವಾಗ ಇನ್ಫೆಕ್ಷನ್ ಅಂದರೆ ನಾನು ಇವಾಗ ಹೇಳಿದೆ, ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ, ನಾವು ಪರೀಕ್ಷೆ ಮಾಡಿದಾಗ ಇನ್ಫೆಕ್ಷನ್ ಸ್ಕ್ಯಾನಿಂಗಲ್ಲಿ ಏನೂ ಗೊತ್ತಾಗದೇ ಇರ್ಬೋದು, ಅಥವಾ ಕೀವುಗಡ್ಡೆ ಆಗಿದ್ರೆ ಮಾತ್ರ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ, ಟ್ಯೂಬ್ ಓವೇರಿಯನ್ ಮಾಸ್ ಅಂತಂದ್ಬಿಟ್ಟು. ಅದಲ್ಲದೆ ಬೇರೆ ಕಾರಣ ಏನಕ್ಕೆ ಬರ್ತಾರೆ ಪೇಷಂಟು ಅಂತಂದರೆ, ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಅವ್ರಿಗೆ ನೋಡಿದ್ರೆ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗ್ತಾ ಇರುತ್ತೆ, ಯಜಮಾನ್ರದ್ದು ವೀರ್ಯ ಸರಿ ಇರುತ್ತೆ, ಯಾಕೋ ಮಕ್ಕಳಾಗಿಲ್ಲ ಅಂತ. ಆವಾಗ ನಾವು ಗರ್ಭನಾಳ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಅದು HSG ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅಂದರೆ ಔಷಧಿನ ಗರ್ಭಕೋಶದ ಒಳಗೆ ಹಾಕ್ಬಿಟ್ಟು ಅದು ಎಕ್ಸ್ರೇ ಮಾಡಿ ನೋಡ್ತೀವಿ, ಅದು ಹೋಗ್ತಾ ಇದೆಯಾ ಅದು ಗರ್ಭನಾಳದಲ್ಲಿ ಸುಲಭವಾಗಿ ಅಂತ. ಆ ಥರ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಟ್ಯೂಬಲ್ ಬ್ಲಾಕ್ ಆಗಿದೆಯಾ ಅಂತಂದ್ಬಿಟ್ಟು. ಮತ್ತು ಇನ್ನೊಂದು SSG ಅಂತ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡ್ತಾ ಇದು ಔಷಧಿ ಹಾಕ್ಬಿಟ್ಟು, ಔಷಧಿ ಎಲ್ಲ ಸೇಲೈನು ಹಾಕ್ಬಿಟ್ಟು ನೋಡ್ಬೋದು. ಸೊ ಇದು 2ರಿಂದ ನಮಗೆ ಗೊತ್ತಾಗುತ್ತೆ ಗರ್ಭನಾಳ ಪೇಟೆಂಟ್ ಇದೆಯಾ ಇಲ್ವಾ ಅಂತ. 3ನೇದು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಆಚೆ ಕಡೆನೂ ಹೆಂಗೆ ಕಾಣಿಸ್ತಾ ಇದೆ, ಒಂಥರ ಸಪಲ್ಲಾಗಿರಬೇಕು, ಮೆತ್ತಗಿರಬೇಕು ಗರ್ಭಕೋಶ, ಒಂಥರ ಟ್ಯೂಬು ನೀಟಾಗಿರಬೇಕು, ಅದು ಗಟ್ಟಿಯಾಗಿದೆಯಾ, ಏನಾಗಿದೆ, ಸುತ್ತಮುತ್ತ ಏನಾದರೂ ಎಡಿಷನ್ಸ್ ಇದೆಯಾ, ಅದೆಲ್ಲ ಲ್ಯಾಪ್ರೋಸ್ಕೋಪಿನಲ್ಲಿ ಸಹ ಗೊತ್ತಾಗುತ್ತೆ. ಕೆಲವೊಂದು ಸತಿ ಸ್ಕ್ಯಾನಿಂಗಲ್ಲಿ ಗರ್ಭನಾಳ ಊತ ಬಂದಿದ್ರೆ ಅದರೊಳಗೆ ನೀರು ತುಂಬ್ಕೊಂಡ್ಬಿಟ್ಟು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತಲೂ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಇದರಿಂದ ನಮಗೆ ಗರ್ಭನಾಳದ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಈ ಗರ್ಭನಾಳದ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ, ಸೋಂಕು ಏನಾದರೂ ಆಗಿದ್ರೆ, ಅದು ಫರ್ಟಿಲಿಟಿಗೆ, ಸಂತಾನೋತ್ಪತ್ತಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ನಾನು ಹೇಳ್ದಂಗೆ ಒಂದು ಟ್ಯೂಬ್ ಇದ್ದರೆ ಪರವಾಗಿಲ್ಲ. ಈಗ ಈ ಕಡೆಯಿಂದ ಮೊಟ್ಟೆ ಉತ್ಪತ್ತಿ ಆಗ್ತಿದೆ, ಆ ಕಡೆ ಟ್ಯೂಬ್ ಸರಿ ಇದೆ ಅಂದ್ರೂ ಇಟ್ ಇಸ್ ಸ್ಟಿಲ್ ಓಕೆ. 2 ಟ್ಯೂಬ್, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್. ಅದು ಅಂಡಕೋಶದಿಂದ ಮೊಟ್ಟೆ ತಗೊಂಡು ಅಲ್ಲೇ ಫಲಿತ ಮಾಡೋಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಾಕ್ ಆದರೆ, ಟ್ಯೂಬ್ ಬ್ಲಾಕ್ ಆದರೆ ವೇರಿಯಸ್ ಟ್ರೀಟ್ಮೆಂಟ್ಸ್ ಇದೆ. ನಾವು ಇಲ್ಲ ಬ್ಲಾಕ್ ಬಿಡಿಸ್ಬೇಕಾ ಅಥವಾ ಒಂದಕ್ಕೊಂದು ಕೂಡಿಸ್ಬೇಕಾ. ಈಗ ಕೆಲವರು ಮಕ್ಕಳು ಬೇಡ ಅಂತ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಆಯಿತಾ. ಅವ್ರಿಗೆ ಮುಂದೆ ಏನೋ ಕಾರಣಕ್ಕೆ ಒಂದು ಮಗು ಹೊಟ್ಟೋಯ್ತು ಅಂತನೋ ಏನೋ ಕಾರಣಕ್ಕೆ ಇನ್ನೊಂದು ಮಗು ಬೇಕು ಅಂತ ಬಂದಾಗ ಆವಾಗ 2 ಕಡೆ ಟ್ಯೂಬ್ ಬ್ಲಾಕ್ ಆಗಿರುತ್ತೆ. ಅಂಥವ್ರಿಗೆ ನಾವು ಜೋಡಣೆ ಮಾಡ್ಬೋದು, ಟ್ಯೂಬ್ಸ್ನ ಜೋಡಣೆ ಮಾಡ್ಬೋದು, ಅಥವಾ IVFನು ಹೇಳ್ಬೋದು. ಯಾವ ಪೇಷಂಟ್ಗೆ IVF ಮಾಡಬೇಕು, ಯಾವ ಪೇಷಂಟ್ಗೆ ಜೋಡಣೆ ಮಾಡಿದರೆ ಸಕ್ಸಸ್ ಆಗುತ್ತೆ, ಅದು ಇಂಪಾರ್ಟೆಂಟ್. ನಾವು 2 ಒಂದು ಟ್ಯೂಬನ್ನ ಸೇರಿಸ್ಬಿಟ್ಟು ನಾಳೆ ಅದು ಮತ್ತೆ ಆ ಕಡೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಅದಕ್ಕೆ ಬೇರೆ ಮಾನದಂಡಗಳಿರುತ್ತವೆ. ಇಂಥದ್ದು ಟ್ಯೂಬ್ ಎಷ್ಟು ಉದ್ದ ಇರಬೇಕು, ಎಲ್ಲಿ ಕಟ್ ಮಾಡಿರಬೇಕು, ಎಷ್ಟು ವರ್ಷ ಆಗಿರಬೇಕು ಅವರು ಆ ಥರ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡು, ಅಂಥವ್ರಿಗೆ ನಾವು ಟ್ಯೂಬ್ಸ್ನ ಮತ್ತೆ ಜೋಡಿಸ್ಬೋದು. ಇಲ್ಲದೆ ಇದ್ದರೆ ಹೆಂಗಿದ್ರು ನಾವು ಪ್ರಣಾಳ ಶಿಶು ಮಾಡಬೇಕಾದ್ರೆ ಮೊಟ್ಟೆ ಆಚೆ ತೆಗಿತೀವಿ, ವೀರ್ಯ ಆಚೆ ತೆಗಿತೀವಿ, ಆಚೆ ಫಲಿತ ಮಾಡಿಬಿಟ್ಟು ಗರ್ಭಕೋಶದಲ್ಲಿ ಇಡ್ತೀವಿ. ಆವಾಗ ಈ ಟ್ಯೂಬ್ಸು ಕೆಲಸ ಮಾಡೋಷ್ಟೇ ಇರಲ್ಲ. ಸೊ ಅಂಥವ್ರಿಗೆ IVF ಮಾಡಿದರೆ ಮಕ್ಕಳಾಗುತ್ತೆ. ಸವಿತಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿಮಾ. ಮೇಡಮ್ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಅದಕ್ಕೆ ಮೇಡಮ್ ಹತ್ರ ಮಾತಾಡಬೇಕು. ಹೇಳಿ ಸವಿತಾ. ಮೇಡಮ್ ನನಗೆ 43 ವರ್ಷ ಮೇಡಮ್. ನಾನು 62 ತೂಕ 62 ಇದ್ದೀನಿ. ಎಲ್ಲ ಪಾಪ ಅವರೇ ಹೇಳ್ತಾ ಇದ್ದಾರೆ. ಹೇಳಿ. ಅದಕ್ಕೆ ನನಗೆ ಪೀರಿಯಡ್ಸ್ ಆಗದೆ ನಿಂತ್ಬಿಟ್ಟಿದೆ ಮೇಡಮ್. 18 ದಿವಸಕ್ಕೆ 4 ತಿಂಗಳಿಂದ ಆಗಿದ್ದೆ, ಇವಾಗ ಆಗಿಲ್ಲ ಮೇಡಮ್, 2 ತಿಂಗಳಾಗಿದೆ. ಏಕ್ದಮ್ ಶೆಕೆ ಆಗೋದು, ಬೆವರು ಬೀಳೋದು ಏನಾದರೂ ಆಗುತ್ತಾ? ಇಲ್ಲ ಮೇಡಮ್, ಆ ಥರ ಏನಾಗಲ್ಲ. ಆ ಥರ ಏನಿಲ್ಲ. ನಿಮ್ಮ ತಾಯಿಯವ್ರಿಗೆ, ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕಂದ್ರಿಗೆಲ್ಲ ಎಷ್ಟು ವಯಸ್ಸಲ್ಲಿ ಮುಟ್ಟು ನಿಲ್ತು ಮೇಡಮ್? ಅವ್ರಿಗೆಲ್ಲ ಒಂದು 50 ವರ್ಷಕ್ಕೆ ನಿಂತಿತ್ತು ಮೇಡಮ್. 50 ವರ್ಷಕ್ಕೆ ನಿಂತಿತ್ತು. ನಿಮ್ಮ ಥೈರಾಯ್ಡ್ ಏನಾದರೂ ತೊಂದರೆ ಇದೆಯಾ? ಏನಿಲ್ಲ ಮೇಡಮ್, ಆ ಥರ ಪ್ರಾಬ್ಲಮ್ ಇಲ್ಲ. ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದೆ? ಮಾಡ್ತಿದ್ವಿ ಮೇಡಮ್, ಅದೆಲ್ಲ ನಾರ್ಮಲ್ ಇದೆ. ಮಗುವಾಗಿ ಎಷ್ಟು ವರ್ಷ ಆಯಿತು?
ಮೇಡಮ್ ನನ್ನ ಮಕ್ಳು ಅಲ್ಲೇ 20 ವರ್ಷ 22 ವರ್ಷದವರಿದೆ ಇಬ್ರು. ಓಕೆ, ನೋಡಿ ಇದು ನಾನು ಮೊನ್ನೆ ಹೇಳ್ದಂಗೆ ಮುಟ್ಟು ನಿಲ್ಲಕ್ಕೆ ಮುಂಚೆ ಕೆಲವ್ರಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದ್ಸತಿ ಮುಟ್ಟಾಗಿ ಕಮ್ಮಿ ಮುಟ್ಟಾಗುತ್ತೆ. ಆದರೆ ನಿಮ್ಮದು 42 ವರ್ಷ ಅಂದರೆ ಸ್ವಲ್ಪ ಕಮ್ಮಿ ಆಯಿತು ವಯಸ್ಸು, ಬಟ್ 42 ವರ್ಷಕ್ಕೂ ಮುಟ್ಟು ನಿಂತಿರೋರು ಇದ್ದಾರೆ. ಆದ್ದರಿಂದ ನಾವು ಕೆಲವು ರಕ್ತ ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ಮುಟ್ಟು ನಿಲ್ಲಕ್ಕೆ ಹತ್ತಿರ ಆಗ್ತಿದೆಯಾ ಏನು ಅಂತ ನಾವು ಕಂಡುಹಿಡಿಬೋದು. ಮುಟ್ಟಾಗಿಲ್ಲ ಅಂದರೆ ಮುಟ್ಟಾಗಕ್ಕೆ ಮಾತ್ರೆ ಕೊಡೋದು, ಮಾತ್ರೆ ಕೊಟ್ಟು ಮುಟ್ಟು ಬರ್ಸೋದು ನಮಗೆ ಸುಲಭ. ಆದರೆ ನಿಮ್ಮ ವಯಸ್ಸಿನಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ ಕೆಲವು ರಕ್ತ ಪರೀಕ್ಷೆ ಮಾಡಿ ನೋಡಬೇಕಾಗತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡ್ಬೋದು. ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತನಾಡ್ತಾ ಇದ್ವಿ. ಮ್ಯಾಮ್, ನೀವಾಗಲೇ ಹೇಳಿದ್ರಿ ಅಂದರೆ ಮಕ್ಕಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಬಟ್ ಆದರೂ ಕೂಡ ಮಕ್ಕಳು ಪಡ್ಕೊಳ್ಬೋದು. ಅದು ಸಾಧ್ಯ ಇದೆಯಾ? ಈಗ ಮಕ್ಕಳೇ ಬೇಡ ಅಂತ ಆಪರೇಷನ್ ಮಾಡಿಸಿದ ಮೇಲೂ ಕೂಡ ಮತ್ತೆ ಮಕ್ಕಳನ್ನ ಪಡೆಯೋಕ್ಕೆ ಚಾನ್ಸಸ್ ಇದೆಯಾ? ಖಂಡಿತ. ಏನೋ ಪಾಪ ಅವ್ರಿಗೆ ಏನೋ ಆಘಾತ ಆಗೋಗಿರುತ್ತೆ, ಮಕ್ಕಳು ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಬಂದಾಗ ನಾವು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅವ್ರ ವಯಸ್ಸೆಷ್ಟು, ಅವ್ರ ಮೊಟ್ಟೆ ಉತ್ಪತ್ತಿ ಆಗೋ ಇದಿದೆಯಾ, ಇವ್ರದ್ದು ವೀರ್ಯ ಸರಿ ಇದೆಯಾ, ಅದೆಲ್ಲ ನೋಡಿಬಿಟ್ಟು ಟ್ಯೂಬ್ಸ್ ಯಾವ ಥರ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸಾಮಾನ್ಯ ಆಪ್ರೇಷನ್ ಮಾಡಿಸ್ಕೊಂಡು 1 ವರ್ಷದ ಒಳಗೆ ರೀಕ್ಯಾನಲೈಸೇಷನ್ ಅಂತ ಹೇಳ್ತೀವಿ, ಅಂದರೆ ಮರು ಜೋಡಣೆ ಅಂತ ಹೇಳ್ತೀವಿ. ಅದು ಮೋರ್ ಸಕ್ಸಸ್ಫುಲ್ಲು, ಬೇರೆ ಸಕ್ಸಸ್ ಆಗಲ್ಲ ಅಂತಲ್ಲ. ಸೊ ಅದಕ್ಕೆ ಕೆಲವು ಮಾನದಂಡಗಳಿದೆ 1 ವರ್ಷದ ಒಳಗೆ. ಆಮೇಲೆ ಯಾವ ಥರ ಆಪ್ರೇಷನ್ ಮಾಡಿದ್ದಾರೆ ಅವರು ಅದನ್ನು ಸಹ ನೋಡಬೇಕು. ಕಾಟ್ರೈಸೇಷನ್ನು ಅಂತ ಹೇಳ್ತೀವಿ, ಅದೆಲ್ಲ ಮಾಡಿಬಿಟ್ಟಿದ್ರೆ ಕಷ್ಟ ಆಗುತ್ತೆ. ಬರೀ ಅದನ್ನು ಕಟ್ಬಿಟ್ಟು ಕತ್ತರಿಸ್ಬಿಟ್ಟಿದ್ರೆ ಅಂಥದ್ದು ಸುಲಭ ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಟ್ಯೂಬ್ ಇರಬೇಕು. ಸಾಮಾನ್ಯವಾಗಿ ಟ್ಯೂಬ್ ಒಂದು 10, 12, 14 ಸೆಂಟಿಮೀಟರ್ ಇರುತ್ತೆ. 5 ಸೆಂಟಿಮೀಟರ್ ಆದರೂ ನಮ್ಗೆ ಟ್ಯೂಬ್ ಸಿಗಬೇಕು, ಅದನ್ನು ಆ ಕಡೆಯಿಂದ ಹೀಗೆ ಜೋಡಿಸೋಕ್ಕೆ. ಆಮೇಲೆ ಮೈಕ್ರೋ ಸರ್ಜರಿ ನಾವು ಏನು ಮಾಡ್ತೀವಿ, ಕಣ್ಣಿಗೆ ಅದು ಲೂಪ್ ಅಂತ ಹಾಕ್ಕೊಳ್ತೀವಿ. ಇಲ್ಲದ್ರೆ ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಸಣ್ಣಗೆ, ತುಂಬ ಸಣ್ಣಗಿರೋ ದಾರದಲ್ಲಿ ಹೊಲಿಗೆ ಹಾಕ್ತೀವಿ. ಅದಕ್ಕೆ ಅದನ್ನು ಜೋಡಿಸ್ತೀವಿ, ಎರಡನ್ನೂ ಕಟ್ ಮಾಡಿ ಫ್ರೆಶನ್ ಮಾಡಿಬಿಟ್ಟು ಜೋಡಿಸ್ತೀವಿ. ಸೊ ಒಂದಾದರೂ ಜೋಡಿಸಿದ್ರೆ ಅದರ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು ಅಂಥವ್ರಿಗೆ ಜೋಡಿಸ್ತೀವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಮುಂದೆನೇ ನಮಗೆ ಗೊತ್ತಾಗೋದು. ಆದಷ್ಟು ಸಕ್ಸಸ್ ಆಗಲಿ ಅಂತ ಮಾಡ್ತೀವಿ, ಈ ಮಾನದಂಡಗಳ ಪ್ರಕಾರನೇ ಹೋಗ್ತೀವಿ. ಬಟ್ ಈಗ ಅದ್ರ ಬದಲು ಈ ಟ್ಯೂಬ್ ಅದ್ರ ಜೋಡಿಸಿ ಮುಂದೆ ಅವ್ರಿಗೆ ಹೇಳಿರ್ತೀವಿ, ನೋಡಿ ಇಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗ್ಬೋದು. ಯಾಕೆಂದರೆ ಅದು ಹಿಡ್ಕೊಂಡಂಗೆ, ಅದು ಎಷ್ಟೇ ನಾವು ಚೆನ್ನಾಗಿ ಜೋಡಿಸಿದ್ರು, ಆ ಮೈಕ್ರೋಸ್ಕೋಪಲ್ಲಿ ಜೋಡಿಸಿದ್ರು ಒಂಥರ ಹಿಡ್ಕೊಂಡಂಗೆ. ಆ ಭ್ರೂಣ ಮೂವ್ ಆಗಬೇಕು ಅದ್ರ ಮೂಲಕ. ಒಂದ್ಸತಿ ಮೂವ್ ಆಗದೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಲೆಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಅದೆಲ್ಲ ರಿಸ್ಕು ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದೆಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಟ್ಯೂಬ್ ತುಂಬ ಚಿಕ್ಕದಿದೆ, 4 ಸೆಂಟಿಮೀಟರ್ ಅಷ್ಟೇ ಇದೆ ಅಂತ ಹೇಳಿದಾಗ ನಾವು ಅವಾಗ ಐ ವಿ ಎಫ್ ಅಂದರೆ ಪ್ರಣಾಳ ಶಿಶು, ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರೆ. ಅಂದರೆ ಟೆಸ್ಟ್ ಟ್ಯೂಬಲ್ಲಿ ಬೇಬಿನ ಖಂಡಿತ ಬೆಳೆಸೋದಿಲ್ಲ. ಅದು ವೀರ್ಯ ಮತ್ತು ಅಂಡಕೋಶ ಆಚೆ ತೆಗೆದು ಬೆಸೆದು ಅದು ಭ್ರೂಣ ಆದಮೇಲೆ 3ನೇ ದಿವಸಕ್ಕೆ ಅಥವಾ 5ನೇ ದಿವಸಕ್ಕೆ ಗರ್ಭಕೋಶದ ಒಳಗೆ ಇಡ್ತೀವಿ. ಆವಾಗ ನಮಗೆ ಅದು ಟ್ಯೂಬಲ್ ಫ್ಯಾಕ್ಟರ್ ಬೇಕಾಗೋದೇ ಇಲ್ಲ. ಎಕ್ಟೋಪಿಕ್ ಆಗೋದು ಅದೆಲ್ಲ ತಲೆನೋವು ಇರಲ್ಲ, ಮಗು ಹಾಗೆ ಬೆಳ್ಕೊಂಡು ಹೋಗುತ್ತೆ. ಆದ್ದರಿಂದ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಮ ಮುಂದೆ ಮಕ್ಕಳಾಗಲ್ಲ ಅಂತ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಇದು IVF ಮತ್ತು ಟ್ಯೂಬಲ್ ರೀಕ್ಯಾನಲೈಸೇಷನ್ ಮೂಲಕ ಅವ್ರಿಗೆ ಮಕ್ಕಳು ಮಾಡ್ಬೋದು. ಈ 2 ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ ಮಕ್ಕಳು ಮಾಡ್ಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಫರ್ಟಿಲಿಟಿ ಏನಾದರೂ ಸಮಸ್ಯೆ ಆಗತ್ತಾ? ಇಲ್ಲ, 2 ಟ್ಯೂಬ್ ಬ್ಲಾಕ್ ಆಗಿಬಿಟ್ಟು ಗರ್ಭಕೋಶ ಸರಿ ಇರಬೇಕು. ಈಗ ನಾನು ಹೇಳಿದೆ ಟ್ಯೂಬರ್ಕ್ಯುಲೋಸಿಸ್ ಅಂತ, ಕ್ಷಯದಲ್ಲಿ 2 ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಗರ್ಭಕೋಶದಲ್ಲೂ ತೊಂದರೆ ಇರ್ಬೋದು. ಅಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬರೀ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು ಪ್ರಣಾಳ ಶಿಶು IVF ಅಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಓಕೆ, ಸಾವಿತ್ರಮ್ಮ ಅಂತ KR ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಾವಿತ್ರಮ್ಮ ಅವರೇ. ಮೇಡಮ್, ನಮ್ಗೆ 51 ವರ್ಷ, ಮಾಡ್ಕೋಬೋದಾ? 51 ವರ್ಷ ಏನು ಹೇಳಿ? ನಮ್ಗೆ ಏಜು 51 ವರ್ಷ, ಮಕ್ಳು ಮಾಡ್ಕೋಬೋದಾ? ಮುಟ್ಟು ನಿಂತೋಗ್ಬಿಟ್ಟಿದ್ಯಾ? ಇಲ್ಲ ಮ್ಯಾಮ್, ಆಗ್ತಾ ಇದ್ದೀನಿ. ನೋಡಿ, 51 ವರ್ಷಕ್ಕೆ ಕಾನೂನು ಪ್ರಕಾರ ಭಾರತದಲ್ಲಿ ಮಾಡ್ಕೊಳಕ್ ಕಷ್ಟ ಆಗುತ್ತೆ, ಆಗೋದಿಲ್ಲ. ಒಂದು. ಎರಡನೇದು, ಬರೀ ಮುಟ್ಟಾಗ್ತಿದೆ ಅಂತಂದರೆ ಮೊಟ್ಟೆ ಉತ್ಪತ್ತಿ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಅಥವಾ ಮೊಟ್ಟೆ ಉತ್ಪತ್ತಿ ಆದರೂ ಅದ್ರ ಗುಣಮಟ್ಟ ಚೆನ್ನಾಗಿರಲ್ಲ.
ಅಂದರೆ ಆ ಮಗುಗೆ ಏನಾದರೂ ಊನತೆ ಆಗ್ಬೋದು, ಪ್ರೆಗ್ನೆನ್ಸಿ ಆದರೆ ಪ್ರಾಬ್ಲಮ್ ಆಗ್ಬೋದು. ಅದರಿಂದ 51 ಇಯರ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಮಾ, ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಡಾಕ್ಟರ್ ಇವಾಗ ಅವ್ರು ಹೇಳಿದಾಗೆ ಅಂದರೆ ಇವಾಗ ಕೇಳಿದ್ರೆ ಅಂದರೆ ಮುಟ್ಟು ನಿಂತಿದೆಯಾ ಅಂತ. ಸೊ ಮೆನೋಪಾಸ್ ಆದಮೇಲೆ ಮತ್ತೆ IVF ಅಲ್ಲೂ ಕೂಡ ಯಾವುದೇ ರೀತಿ ಮಕ್ಳು ಮಾಡ್ಕೊಳಕ್ಕಾಗಲ್ವಾ, ಮಕ್ಳು ಪಡೆಯೋದಕ್ಕಾಗಲ್ವಾ? ಇಲ್ಲ, ಈಗ ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ ಕೆಲವ್ರಿಗೆ ಆಗುತ್ತೆ. ಇವ್ರು 51 ಇಯರ್ಸ್, ಈಗ 42 ವರ್ಷಕ್ಕೆ ಯಾರಿಗೋ ನಿಂತೋಯ್ತು, 38 ವರ್ಷಕ್ಕೆ ಯಾರಿಗೋ ನಿಂತೋಯ್ತು. ಅಂಥವ್ರಿಗೆ ನಾವು ನೋಡ್ತೀವಿ ಇವ್ರ ಮೊಟ್ಟೆ ಏನಾದರೂ ಉತ್ಪತ್ತಿ ಆಗ್ತಾ ಇದೆಯಾ. ಈಗ ಮೆನೋಪಾಸ್ ಅಂತ ಆದರೂ ಸಹ ಅಂಡಕೋಶದಲ್ಲಿ 1000 ಮೊಟ್ಟೆ ಇರುತ್ತೆ. ಆದರೆ ಆ ಮೊಟ್ಟೆದು ಗುಣಮಟ್ಟ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಇಂಥವ್ರಿಗೆ ನಾವು ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಮೊಟ್ಟೆ ಉತ್ಪತ್ತಿ ಆಗುತ್ತಾ ಅಂತ ಟ್ರೈ ಮಾಡ್ಬೋದು. ಇಲ್ಲದೇ ಇದ್ದರೆ ಡೋನರ್ ಎಗ್ ಅಂದರೆ ದಾನಿಗಳು. ನಮ್ಮ ದೇಶದಲ್ಲಿ ಈ ART ಲಾ ಇಂದ ಇಷ್ಟು ವಯಸ್ಸಾದಮೇಲೆ ಮಾಡೋಕ್ಕಾಗೋದಿಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇನ್ನು ಕಮ್ಮಿ ವಯಸ್ಸು 45, 35 ಏನೋ ಕಾರಣಕ್ಕೆ ಅವ್ರು ಮುಟ್ಟು ನಿಂತೋಗಿರುತ್ತೆ. ನಾನು ಇನ್ನೊಬ್ರಿಗೆ ಕೇಳಿದೆ ನೋಡಿ, ಆ ಥರ ಆದಾಗ ದಾನಿಗಳದ್ದು ಎಗ್ ತಗೊಂಡು ಅವ್ರ ಮನೆಯವ್ರದ್ದೇ ವೀರ್ಯ ತಗೊಂಡು ಅದರಲ್ಲಿ IVF ಮಾಡ್ಬೋದು. ಮುಟ್ಟು ನಿಂತೋಗ್ಬಿಟ್ರೆ ಗರ್ಭಕೋಶನ ಮಗು ಇಡ್ಬೋದಾ ಅಂತ ನೀವು ಕೇಳ್ತಿದ್ದೀರಾ, ಅದನ್ನ ಸಾಧ್ಯ ಇದೆ. ಓಕೆ, ಪ್ರೇಮಾ ಅಂತ ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮಾ ಅವರೇ. ನಮಸ್ತೆ, ಹೇಳಿ ಮಾ. ಅದೇ ನನ್ನ ಮಗಳಿಗೆ ಎಗ್ ಕ್ವಾಲಿಟಿ ಇಲ್ಲ ಅಂತಾರೆ, ಅದು ಯಾವ ತರ ಇದಾಗುತ್ತೆ ಅಂತ ಸಕ್ಸಸ್? ಎಗ್ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಎಗ್ ಕಮ್ಮಿ ಇರ್ಬೋದು, ನಂಬರ್ ಕಮ್ಮಿ ಇರ್ಬೋದು. ಅಥವಾ ನಾವು IVF ಮಾಡಿದಾಗ್ಲೂ ಅದು ಭ್ರೂಣ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಭ್ರೂಣ ಆಗ್ತಾ ಇಲ್ಲದೆ ಇರ್ಬೋದು. ಅದಕ್ಕೆ ಅನೇಕ ಕಾರಣಗಳಿದೆ. ಪದೇ ಪದೇ ಈ ಥರ ಆದಾಗ ನಾನು ಇವಾಗಲೇ ಹೇಳ್ದಂಗೆ ದಾನಿಗಳದ್ದು ಎಗ್ ತೊಗೋಬೋದು. ಚೆನ್ನಾಗಿರೋರು ಒಳ್ಳೆ ಸಣ್ಣ ವಯಸ್ಸಿನವ್ರದ್ದು ಎಗ್ ತಗೊಂಡು ಅದಕ್ಕೆ ಅವ್ರ ಹಸ್ಬೆಂಡ್ದು ವೀರ್ಯನ ಹಾಕಿ ಅದನ್ನು ಫಲಿತ ಮಾಡಿಸಿ ಆ ಮಗುನ ಇವ್ರ ಗರ್ಭಕೋಶದಲ್ಲೇ ಬೆಳೆಸ್ಬೋದು. ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ, ಮೇಲೆ ಫೇಲ್ಯೂರ್ ಆಗ್ತಾ ಇದೆ IVF ಅಂದರೆ ಇದು ಒಂದು ಚಿಕಿತ್ಸೆ ಆಗುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಲತಾ ಅಂತ ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ, ಹೇಳಿ ಮಾ. ಇದು ನಮ್ಮ ಮಗಳು 15 ವರ್ಷ, ಬ್ಲೀಡಿಂಗ್ ಕಾಣಿಸ್ತಾನೆ ಐತೆ. ಎಲ್ಲ ಕಡೆನು ಸ್ಕ್ಯಾನಿಂಗು ಎಲ್ಲ ಮಾಡ್ಸಿದ್ವಿ, ಮಾತ್ರೆ ಮೆಡಿಸಿನ್ ಎಲ್ಲ ಕೊಡ್ಸಿದ್ವಿ. ಆದ್ರೂನು ನಿಲ್ಲುತ್ತೆ, ಒಂದ್ 5 ದಿವಸ ಆದ್ಮೇಲೆ ತಿರ್ಗಾ ಅವಾಗ ಕಾಣಿಸ್ಕೊಳ್ತಾನೆ ಇರುತ್ತೆ ಬ್ಲೀಡಿಂಗು. ಅದೇನ್ ಪ್ರಾಬ್ಲಮ್ ಇಲ್ಲ. ನೀವು ಸಂಬಂಧದಲ್ಲೇ ಮದ್ವೆ ಆಗಿದ್ದೀರಾ? ಅಲ್ಲ, ನಮ್ಮ ಮಗಳಿಗೆ ಸಂಬಂಧದಲ್ಲಿಲ್ಲ. ನೀವು ನಿಮ್ಮ ಯಜಮಾನ್ರ ಸಂಬಂಧದಲ್ಲೇ ಮಾವನ ಮಗ ಹತ್ರ ಏನು ಮದ್ವೆ ಆಗಿಲ್ಲ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ರಕ್ತಸ್ರಾವ ತೊಂದರೆ ಇದೆಯಾ? ಅಂದ್ರೆ ಗಾಯ ಆಯ್ತು, ಕಟ್ ಆಯ್ತು ಅಂದ್ರೆ ಜಾಸ್ತಿ ಬ್ಲೀಡಿಂಗ್ ಆಗುವಂತದ್ದು ಏನಾದ್ರು ತೊಂದರೆ ಇದೆಯಾ? ಇಲ್ಲ ಮೇಡಮ್, ಯಾರಿಗೂ. ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಈ ಹುಡುಗಿಗೆ ಮೇಲೆ ಆಗ್ತಿದೆ ಅಂದ್ರೆ ಬರೀ ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗಲ್ಲ. 3 ತಿಂಗಳು 6 ತಿಂಗಳು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಈಗ ಯಾಕೆಂದ್ರೆ ರಕ್ತಹೀನತೆ ಆಗೋಗುತ್ತೆ, ರಕ್ತ ಹೋಗಿ ರಕ್ತ ಕಮ್ಮಿ ಆಗೋಗುತ್ತೆ. ಮತ್ತು ಎರಡನೇದು ಏನಂದರೆ ಒಂದೊಂದ್ಸತಿ ಈ ರಕ್ತ ಹೆಪ್ಪುಗಟ್ಟೋದ್ರಲ್ಲಿ ತೊಂದರೆ ಆಗುತ್ತೆ, ಗೊತ್ತಾಯ್ತಾ? ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಆಗುತ್ತೆ, ವಾನ್ ವಿಲಿಬ್ರಾಂಡ್ಸ್ ಡಿಸೀಸ್ ಅಂತ ಒಂದಿದೆ. ಅದಕ್ಕೆ ಪರೀಕ್ಷೆ ಮಾಡಿಸ್ಬೇಕು, ರಕ್ತದ್ದು ಕಣಗಳು ಹೆಪ್ಪುಗಟ್ಟಕ್ಕೆ ಏನಾದ್ರು ತೊಂದರೆ ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಬೇಕು. ಮತ್ತು ಈ ಥರ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿದೆ, ಇದೆಲ್ಲ ಏನೂ ತೊಂದರೆ ಇಲ್ಲ ಅಂದರೆ ಖಂಡಿತ 3 ತಿಂಗಳು 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಮಾಡ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನ ಶೇಷಾದ್ರಿಪುರಂ ಹಾಗೂ ಜಯನಗರಲ್ಲಿದೆ. ಸೊ ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಅಲ್ಲಿಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಬಹುದು. ಒಂದು ನಂಬರ್ 7 ಈ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂನಲ್ಲಿದೆ. ಮತ್ತೊಂದು ಫಸ್ಟ್ ಫ್ಲೋರ್ 14th ಕ್ರಾಸ್ ರೋಡ್, ಜಯನಗರ್ 3rd ಬ್ಲಾಕ್, ನಿಯರ್ ಟಿಕೆಥ್ಲಾನ್ ಶಾಪ್, ಜಯನಗರ್. ಕಾಂಟ್ಯಾಕ್ಟ್ ನಂಬರ್ 08065133333.